2, 3. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ 45 ಡೇಸ್ ಚಾಲೆಂಜಿನ ಮೊದಲನೇ ದಿನ ಇವತ್ತು. ಎದ್ದಾಗ ಆಲ್ಮೋಸ್ಟ್ 6 o'clock ಆಗಿತ್ತು. ಇವತ್ತು ಶೂಟ್ ಇತ್ತು, ಅದಕ್ಕೋಸ್ಕರ ಅಂತ ಸ್ವಲ್ಪ ಬೇಗನೆ ಎದ್ದೆ. ನಾನು ಫಸ್ಟ್ ಎದ್ದಿದ ತಕ್ಷಣ ಯಾವಾಗಲೂ ಅಷ್ಟೇ ನನ್ನ ಬೆಡ್ನ ಕ್ಲೀನ್ ಮಾಡಿಬಿಡ್ತೀನಿ. ಖಾಲಿ ಹೊಟ್ಟೆಲಿ ಐರನ್ ಸಪ್ಲಿಮೆಂಟ್ನ ತೊಗೊಂಡು ನೆನ್ನೆನೇ ಲಿಸ್ಟ್ ಮಾಡಿರೋ ನನ್ನ ಟಾಸ್ಕ್ನ ರೀಚೆಕ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ಶೆಡ್ಯೂಲ್ ಹೇಗೆ ಬರ್ಕೊಂಡಿರ್ತೀನಿ ಅದನ್ನೇ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಶೂಟಿಗೆ ಟೈಮ್ ಆಯಿತು, ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ. ಸೊ ಫೈನಲ್ ಆಗಿ ಶೂಟ್ಗೆ ಈ ಥರ ರೆಡಿ ಆಗಿದ್ದಾನೆ. ಆಲ್ಮೋಸ್ಟ್ 7:30 ಆಗಿದೆ. ಬೇಗ ಶೂಟ್ ಮಾಡೋಣ. 8:30 ಕ್ಲಾಸ್ ಇದೆ. ಆ್ಯಂಡ್ ಮೇಕಪ್ ಎಲ್ಲ ಯೂಶ್ವಲಿ ನಾನೇ ಮಾಡ್ಕೊತೀನಿ. ಆ್ಯಂಡ್ ಕಂಪ್ಲೀಟ್ ಈ ಥರ ಸೆಟಪ್ ಎಲ್ಲ ಮನೇಲೇ ಮಾಡ್ಕೊಡೋದ್ರಿಂದ ಲೈಕ್ ಆಫೀಸ್ಗೆ ಹೋಗ್ಬೇಕಂತ ಏನಿಲ್ಲ, ನಾನು ಮನೇಲೇ ಯಾವಾಗಲೂ ಶೂಟ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದ್ಸಲಿ ಬೇಕು ಅಂತ ಅಂದಾಗ ಆಫೀಸ್ಗೆ ಹೋಗ್ತೀನಿ. ಡೈಲಿ ವಾರ್ಮ್ ವಾಟರ್ಗೆ ಒಂದು ಸ್ವಲ್ಪ ಶುಂಠಿ ಹಾಕೊಂಡು ಟ್ರೈ ಮಾಡಿ. ಫೈನಲಿ ಶೂಟ್ ಮುಗೀತು. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಹಾಕೊಂಡ್ಬಂದೆ. ಇನ್ನು 15 minutesಗೆ ನಾನು ಮನೆ ಬಿಡಬೇಕು. 8:30 ಎಕ್ಸಾಕ್ಟಾಗಿ ಕ್ಲಾಸ್ ಇದೆ. ಈಗ ಆಲ್ರೆಡಿ 8:05 ಆಗೋಗಿದೆ. ಸೊ 10 minutes ಅಷ್ಟೇ ಇರುತ್ತೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ನ ಕ್ವಿಕ್ಕಾಗಿ ತೋರಿಸ್ತೀನಿ. ನಾನು ಡೈಲಿ ಮಾರ್ನಿಂಗ್ 2 egg ತಿಂತೀನಿ. ಮೇ ಬಿ ಸ್ಯಾಟರ್ಡೆ ಒಂದಿನ ಬಿಟ್ಟು, ಬಿಕಾಸ್ ಅವತ್ತು ನಾನು ನಾನ್ ವೆಜ್ ತಿನ್ನಲ್ಲ. ಸೊ ನೋಡ್ಬೋದು 2 egg ಆಮ್ಲೆಟ್ ಇದೆ. ಆ್ಯಂಡ್ ಇವತ್ತು ಚಿತ್ರಾನ್ನ ಮಾಡಿದ್ರು, ಜೊತೆಗೆ ಇಡ್ಲಿನೂ ಇತ್ತು. ಬಟ್ ನಂಗೆ ಚಿತ್ರಾನ್ನ ತುಂಬ ಇಷ್ಟ. ಆ್ಯಂಡ್ ಲಾಸ್ಟ್ ಮಂತ್ ಎಲ್ಲ ನಾನು ರೈಸ್ ಬಿಟ್ಟಿದ್ರಿಂದ 2 months ಆದಮೇಲೆ ಚಿತ್ರಾನ್ನ ತಿಂತಾ ಇದ್ದೀನಿ. ಅದಕ್ಕೆ ಚಿತ್ರಾನ್ನ ಹಾಕೊಂಡು ಬಂದೆ. ರೈಸ್, ಆಮ್ಲೆಟ್ ಆ್ಯಂಡ್ ಆಲ್ಮಂಡ್ ಇದೆ, ಅಂದರೆ ಬಾದಾಮಿ, ಜೊತೆಗೆ 5 ದ್ರಾಕ್ಷಿ ಇದೆ. ಡೈಲಿ ಬೆಳಗ್ಗೆ 2 ಕಂಪಲ್ಸರಿ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಆದಮೇಲೆ ಕುಡಿತೀನಿ. ಇವತ್ತು ಆ್ಯಕ್ಚುಲಿ ಟೈಮ್ ಇಲ್ವಲ್ಲ, ಸೊ ಒಂದೇ ಸಲ ಎಲ್ಲ ಕ್ಯಾರಿ ಮಾಡಿದ್ದೀನಿ. ಇದು ಫಿಶ್ ಆಯಿಲ್, ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಡೈಲಿ ಒಂದೊಂದಂತೂ ಕಂಪಲ್ಸರಿ ಇರುತ್ತೆ. ಸೊ ಯಾವಾಗಾದರೂ ಈ ಥರ ಚಿಕನ್ ಇಲ್ಲ ಅಂದರೆ ಹೆಗ್ ಯಾವಾಗ ನನ್ನ ಮೀಲಲ್ಲಿರುತ್ತೋ ಇನ್ ಬಿಟ್ವೀನ್ ತೊಗೊಂಡ್ಬಿಡ್ತೀನಿ. ಓಕೆ, ತಿನ್ನೋಣ, ಟೈಮ್ ಆಗ್ತದೆ. ಆ್ಯಂಡ್ ನಾವು 90% ರೂಮ್ಗಳಲ್ಲೇ ಟಿಫನ್ ಮಾಡೋದು. ನಮ್ಮ ಅತ್ತೆ ಚಿತ್ರಾನ್ನ ಸೂಪರಾಗಿ ಮಾಡ್ತಾರೆ. ನಮ್ಮನೇಲಿ ಫುಲ್ ಕುಕ್ಕಿಂಗ್ ಎಲ್ಲ ಅತ್ತೆ ಮಾವನೇ ನೋಡ್ಕೊಳ್ಳೋದು, ನಾನೇನು ಕುಕ್ ಮಾಡಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಚಾಕ್ಲೇಟ್ ಇದ್ದಾರೆ. ಬಾ, ಅವ್ನು ಈ ಥರ ಮೊಟ್ಟೆ ತಿನ್ಬೇಕಾರೆ ಬಂದ್ಬಿಡೋದು. ಕಾಕೊಂಡು ಕೂತ್ಕೊತಾನೆ. ಬಟ್ ನಾವು ಅವನಿಗೆ ಯಾವುದೇ ಫುಡ್, ಅಂದರೆ ನಾವು ತಿನ್ನೋ ಫುಡ್ನ ಅಭ್ಯಾಸ ಮಾಡಿಲ್ಲ. ಅವನಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಬಾಯ್ಲ್ ಮಾಡ್ತೀವಿ, ಈಗ ನಾವು ಚಿಕನ್ನ ಕುಕ್ ಮಾಡ್ತೀವಿ. ಬಟ್ ಇಲ್ಲಿ ಅವನಿಗೆ ಬಾದಾಮಿ ಇದೆ, ಅದಕ್ಕೆ ಅವನು ಕೂತಿರೋದು. ಡೈಲಿ ಒಂದು ಬಾದಾಮಿ ನನ್ನ ಜೊತೆ ಅವನು ತಿಂತಾನೆ. ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಟೀ ಅಭ್ಯಾಸ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಲೈಕ್ ಲೇಟ್ 10 o'clock 11 o'clock ಹಂಗೆ ಕುಡೀರಿ, ಪರವಾಗಿಲ್ಲ. ಬಟ್ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕುಡಿಬೇಡಿ. ನನಗೂ ಮುಂಚೆ ಆ ಥರ ಅಭ್ಯಾಸ ಆಯಿತು, ಬಟ್ ಆಬ್ವಿಯಸ್ಲಿ ನಾನು ಚೇಂಜ್ ಮಾಡ್ತೀನಿ. ಸಾಕು ತಿಂದಲ್ಲ. ಸೊ ಇದಾದಮೇಲೆ ವಿಟಮಿನ್ ಡಿ ತೊಗೊತೀನಿ, ಸಪ್ಲಿಮೆಂಟ್. ಬ್ರ್ಯಾಂಡ್ ಎಲ್ಲ ತೋರಿಸಲ್ಲ, ಆಬ್ವಿಯಸ್ಲಿ. ನೀವು ಚೆಕ್ ಮಾಡಿದ್ರೆ ಆನ್ಲೈನಲ್ಲಿ ಬೇಜಾನ್ ಸಿಗುತ್ತೆ, ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಷ್ಟೇ. ಓಕೆ, ಕ್ಲಾಸ್ ಇದೆ, ಮುಗಿಸ್ಕೊಂಡು ಬಂದು ಸಿಗ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಫಸ್ಟು ರೀಲ್ಸ್ನ ಅಪ್ಲೋಡ್ ಮಾಡಿ ಕಳಿಸಿದ್ದೀನಿ, ಬಿಕಾಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಹೋಗಬೇಕಲ್ಲ. ಅದಕ್ಕೆ ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ಜೊತೆಗೆ ಸ್ಲಿಮ್ 90 ಪ್ರೋಗ್ರಾಮ್ನ ರಿವ್ಯೂ ಮಾಡ್ತೀನಿ. ಇದು ಕಂಪ್ಲೀಟ್ ರೆಕಾರ್ಡೆಡ್ ಸೆಷನ್ ಆಗಿರೋದ್ರಿಂದ ಪ್ರತಿಯೊಂದೂ ನಾನು ರಿವ್ಯೂ ಮಾಡಿ ಅಪ್ರೂವ್ ಮಾಡಬೇಕು. ಆ್ಯಂಡ್ ವಾಯ್ಸ್ ಓವರ್ ಮಿಸ್ ಆಗಿರುತ್ತೆ, ಸೊ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಈ ಥರ ಸೆಷನ್ ಬಂದು 45 minutesಯಿಂದ 1 hour 30 minutesವರೆಗೂ ಇರೋದ್ರಿಂದ ಪ್ರತಿಯೊಂದೂ ಕುತ್ಕೊಂಡು ಡೀಟೈಲಾಗಿ ನೋಡಿ ಅಪ್ರೂವ್ ಮಾಡಿದ್ರೆ ಅವರು ನೆಕ್ಸ್ಟ್ ನಮ್ಮ ಅಪ್ಲಿಕೇಶನ್ಗೆ ಡಿಪ್ಲಾಯ್ ಮಾಡ್ತಾರೆ. ಇದು ರೆಂಡರ್ ಆಗ್ತಾಯಿದೆ, ಮಾಡಿದೆ ಅಷ್ಟೊತ್ತಲ್ಲಿ. ಐ ಜಸ್ಟ್ ಗೋ ಆ್ಯಂಡ್ ಚೇಂಜ್. ಇವಾಗ ಟೀ ಕುಡಿದು ಕ್ವಿಕ್ಕಾಗಿ ಚಾಕಿಗೆ ಸ್ನಾನ ಮಾಡಿಸ್ಬೇಕು. ವೀಕ್ಲಿ ಒನ್ಸ್ ಮಾಡಿಸ್ತೀವಿ, ನಾವು ಯಾರಿಗೂ ಹೊರಗಡೆ ಅವ್ರನ್ನ ಟಚ್ ಮಾಡಿಸಲ್ಲ. ಅವನಿಗೆ ಅವನಿಗೆ ಸ್ನಾನ ಮಾಡಿಸೋದು, ಗ್ರೂಮಿಂಗ್ ಮಾಡಿಸೋದು ಎಲ್ಲ ತುಂಬ ಕಷ್ಟ. ಸೊ ಇದೇ ಥರ ಡ್ರಾಮಾಗಳು ಆಡ್ತಾ ಇರ್ತಾನೆ. ಈಗ ಅವ್ನಿಗೆ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಫೇಸ್ ನೋಡ್ಕೊಂಬಿಡಿ, ಮತ್ತೆ ಹತ್ರ ನಿಮಗೆ ಕಾಣಿಸಲ್ಲ. ಹೇರ್ ಕಟ್ ಅಂತ ತೋರಿಸ್ತೀನಿ. ಚೆನ್ನಾಗಿದೆ ಬಿಡು ಚೌಕಿ, ಏನು ಬೇಜಾರಿಲ್ಲ. ಚೆನ್ನಾಗಿದೆ ಬಿಡಾಕೊಂಡ ಮುದ್ದಾಗೆ ಅವನೇ. ಹೇರ್ ಕಟ್ ಆಯಿತು, ಕರ್ಕೊಂಡ್ಬಂದು ಹೊಟ್ಟೆ ಸಿದೆ ತುಂಬ. ಸೊ ಇವಾಗ ನೀವು ನನ್ನ ಪ್ಲೇಟ್ ನೋಡ್ಬೋದು. ಕುಕುಂಬರ್ ತೊಗೊಂಡಿದ್ದೀನಿ ಫೈಬರ್ಗೆ ಅಂತ. ಇಲ್ಲಿ ಚಿಕನ್ ಮತ್ತು ರೈಸ್ ಇದೆ. 2 ಟೈಮ್ ರೈಸ್ ತಿನ್ಬೋದಾ ಅಂದರೆ ನಾನು ತುಂಬ ಕಡಿಮೆ ತಿನ್ನೋದ್ರಿಂದ ಫೈನ್, ನೋ ಪ್ರಾಬ್ಲಮ್. ಆ್ಯಂಡ್ ಅಗೇನ್ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಒಂದು ಗ್ಲಾಸ್, ಸಮ್ಮರ್ ಅಲ್ಲ, ಮಜ್ಜಿಗೆ ಇದೆ.
ತಕ್ಷಣ ಕೋರ್ಸಸ್ ಹೇಳಿದಲ್ವಾ, ಕೋರ್ಸಸ್ ಅಂತ ಫಸ್ಟ್ ಪೇಜ್ಗೆ ತಗೋ. ಸೊ ಡೈಲಿ ಈ ಥರ 48 hours ಮುಂಚೆ ಕಾಲ್ ನಡೀತಾ ಇರುತ್ತೆ. ಆ್ಯಂಡ್ ನಾನು ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೂ ಪರ್ಸ್ನಲ್ ಆಗಿ ನಾನು ಮಾನಿಟರ್ ಮಾಡ್ತೀನಿ. ಜೊತೆಗೆ ಟೀಮ್ ಕೂಡ ಟೆಕ್ನಿಕಲ್ ಆಗಿ ಕಂಪ್ಲೀಟ್ ಎಲ್ಲ ಥರ ಚೆಕ್ ಮಾಡ್ತಿರ್ತಾರೆ. ಸೊ ಹಾಗಂತ ಅಂದ್ಬಿಟ್ಟು ನಾನು ಎಕ್ಸಸೈಸ್ ಮಾಡಿದೆ ಆ ಥರ ಎಲ್ಲ ಸುಮ್ಮನೆ ಇರೋಲ್ಲ. ಈ ಥರ ಎರಡೂ ಕೆಲಸ ಮಾಡೋಕ್ಕೆ ಪ್ಯಾರಲಲ್ ಆಗಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬೆಸ್ಟ್ ಟೈಮ್ ಇಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಹತ್ರ ಎಲ್ಲ ಯೋಚನೆ ಮಾಡೋ ಬದಲು ಈ ಥರ ಆದಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಪ್ರಾಪರ್ಲಿ ಏನು ಸ್ಟ್ರಕ್ಚರ್ ಇರುತ್ತೋ ಆ ವರ್ಕೌಟ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಗೋಲು ಅಚೀವ್ ಮಾಡ್ಬೋದು, ಜೊತೆಗೆ ನೀವು ವರ್ಕೌಟು ಆಗುತ್ತೆ. ನಾನು ವರ್ಕೌಟ್ ಮುಗಿಸಿದ್ಮೇಲೆ ನಾನು ಈವ್ನಿಂಗ್ ಅರ್ಲಿ ಡಿನ್ನರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 4:45 ಆಗಿದೆ. ಸೊ ನಾನು ಈಗ ಜಸ್ಟ್ ಒಂದು ಚಪಾತಿ ಆ್ಯಂಡ್ ಪಲ್ಯ, ಇಲ್ಲ ಕೆಲವು ಸರಿ ಚಿಕನ್ ಇರುತ್ತೆ, ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೋಟೀನ್ ಇಂಟೇಕಿಗೆ ನಾನು ಪ್ರೋಟೀನ್ ತೊಗೊತೀನಿ. ಸೊ ಈವ್ನಿಂಗ್ ಅದಕ್ಕೋಸ್ಕರ ನಾನು ಪ್ರೋಟೀನ್ ಏನು ಆ್ಯಡ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಾನು ಇದು ಆದಮೇಲೆ ಕ್ಲಾಸಸ್ ತೊಗೊಳೋದ್ರಿಂದ ಆಬ್ವಿಯಸ್ಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಿರುತ್ತೆ. ಸೊ ನೈಟ್ ಊಟ ತಿಂತೀನಿ, ಬಟ್ ಏನು ತಿಂತೀನಿ ಅಂತ ತೋರಿಸ್ತೀನಿ. ಓಕೆ, ಸೊ ಈಗ ಮುಗಿಸ್ಕೊಂಡು ಸೆಷನ್ಗೆ ರೆಡಿ ಆಗಬೇಕು. ನಮ್ಮ ವರ್ಕೌಟಲ್ಲಿ ಪ್ರತಿದಿನ ಹೇಳೋ ಥರ 4 ಪಾರ್ಟ್ಸ್ ಇರುತ್ತೆ. ವಾರ್ಮ್ ಅಪ್, ಫ್ರೀ ಎಕ್ಸಸೈಸ್, ಕೋರ್ ಆಕ್ಟಿವೇಟರ್ ಆ್ಯಂಡ್ ಮೇನ್ ವರ್ಕೌಟ್. ಇವತ್ತಿನ ಮೇನ್ ವರ್ಕೌಟ್ ನಮ್ಮದು ಎಂಡೋರೆನ್ಸ್ ಮತ್ತು ಡ್ರಿಲ್ಸ್ ಇದೆ. ಯೂಶಲಿ ಎಲ್ಲ ಸೆಷನ್ಸ್ ಮುಗಿಯೋದು 8:30 9 ಆಗುತ್ತೆ. ತಕ್ಷಣ ಏನಾದರೂ ಫ್ರೂಟ್ಸ್ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಸಾಲಿಡ್ ಫುಡ್ ತಿಂದರೆ ಈಗ ಇಂಡೈಜೆಷನ್ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ. ಇವತ್ತಂತೂ ಒಂದು ದೊಡ್ಡ ಟೆಕ್ನಿಕಲ್ ಇಶ್ಯೂಸ್ ಆಗಿದ್ರಿಂದ ಅದು ರಿಸಾಲ್ವ್ ಆಗೋಕ್ಕೆ 10 o'clock ಆಯಿತು. ಕಂಪ್ಲೀಟ್ ಟೀಮ್ ವರ್ಕ್ ಮಾಡಿ ಫೈನಲಿ ಇಶ್ಯೂನ ಫಿಕ್ಸ್ ಮಾಡಿದ್ರು. ಸೊ ತಕ್ಷಣ ಬಂದು ವಾಟರ್ ಮಿಲನ್ ತಿಂದು ಫ್ರೆಶ್ ಅಪ್ ಆದೆ. ಒಂದು ದೊಡ್ಡ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಇಷ್ಟೊತ್ತರೆಗೂ ಫಿಕ್ಸ್ ಮಾಡಿ ಫೈನಲಿ ರಿಸಾಲ್ವ್ ಆಯಿತು. ಆ್ಯಂಡ್ ಇದೇ ರೀತಿ ಡೈಲಿ ನನ್ನ ರೂಟೀನ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಕೆ ಈಗ ಸದ್ಯಕ್ಕೆ ಕಷ್ಟ ಆಗ್ತಿದೆ. ಸ್ಟಾರ್ಟಪ್ ಅಂದ್ರೆ ಗೊತ್ತಲ್ಲ, ಫುಲ್ ಟೈಮ್ ಕೊಡಬೇಕು. ಆ್ಯಂಡ್ ಈಗ ಜಸ್ಟ್ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಅಂತ ತಿಂದು ಫ್ರೆಶ್ ಅಪ್ ಆಗಿ ಬಂದೆ. ಡಯಟ್ ಚಾರ್ಟ್ ಪ್ರಿಪೇರ್ ಮಾಡೋದಿರುತ್ತೆ. ಸೊ ಕನ್ಫ್ಯೂಸ್ ಆಗಬಾರ್ದು, ಬಿಕಾಸ್ ನಾವು ಒಂದು ಟೈಮ್ ಹೇಳಿರ್ತೀವಿ 24 hours 30 hours ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಅವ್ರಿಗೆ ಕಳಿಸ್ಬೇಕಾಗುತ್ತಲ್ಲ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಕ್ಕೆ. ಆ್ಯಸ್ ಯೂಶುವಲ್ ಟೈಮ್ ಆಗೋದ್ರಿಂದ ಆ್ಯಂಡ್ ಅದರಲ್ಲಿ ಮಿಸ್ ಆಗನೆಲ್ಲ ಮರ್ತ್ಬಿಟ್ರೆ ಇನ್ನೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ ಡೇನ ಶೆಡ್ಯೂಲ್ ಮಾಡ್ಕೊತೀನಿ. ಆ್ಯಂಡ್ ನಿಮಗೂ ಅಷ್ಟೇ ನಾನು ಯಾವಾಗಲೂ ಹೇಳೋದು, ಇವತ್ತಿನ ಟಿಪ್ 1 ಅಂತ ಅಂದ್ಕೊಳ್ಳಿ. ನೀವು ನಾಳೆ ಏನು ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ಕೆಲಸನ ಆದಷ್ಟು ಲಿಸ್ಟ್ ಮಾಡ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ಕೆಲಸ ಹ್ಯಾಡಮ್ ಆಗುತ್ತೆ. ಈಗ ನನ್ನದೇ ಎಕ್ಸಾಂಪಲ್, ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದಟ್ ಟೆಕ್ನಿಕಲ್ ಇಶ್ಯೂ ಬರುತ್ತೆ ಅಂತ. ಸಡನ್ನಾಗಿ ಬಂತು. 3-4 hours ಸ್ಪೆಂಡ್ ಮಾಡಿದ್ದಾರೆ ನನ್ನ ಟೆಕ್ನಿಕಲ್ ಟೀಮ್. ಎಕ್ಸ್ಟೆಂಡ್ ಮಾಡಿ ವರ್ಕ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. ಎಸ್, ನ್ಯೂ ಜಾಯ್ನರ್ಸ್ ಬಂದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬಟ್ ಆಲ್ವೇಸ್ ಟೀಮ್ ಅಂದರೆ ಸಪೋರ್ಟಿವ್ ಆಗಿರ್ಬೇಕಲ್ಲ. ಸೊ ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನ ಓಕೆ, ವಿ ವಿಲ್ ಮೇಂಟೈನ್ ಇಟ್. ಬಟ್ ಪರ್ಟಿಕ್ಯುಲರಾಗಿ ಆ ಡೈಲಿ ಏನಾಗಬೇಕಂತ ರೂಟೀನ್ ಇರುತ್ತೋ ಅದನ್ನು ಫಾಲೋ ಮಾಡಬೇಕಂತಂದ್ರೆ ನೀವು ಈಸಿಯಾಗಿ ಬರ್ಕೋಬೇಕು. ಮೇಕ್ ಶೋರ್ ಇಂದಿನ ದಿನವೇ ನೀವೊಂದು ನೋಟ್ಸ್ನ ಪ್ರಿಪೇರ್ ಮಾಡಿಕೊಂಡು ನಾಳೆಗೆ ಅದನ್ನು ಟ್ರೈ ಮಾಡಿ ಫಾಲೋ ಮಾಡೋಕ್ಕೆ. ಆಗ ಈಸಿಯಾಗಿ ರೂಟೀನ್ ಫಿಕ್ಸ್ ಮಾಡ್ಕೋಬೋದು. ಯಾಕಂದ್ರೆ ತುಂಬ ಚೆನ್ನಾಗಿ ಕೇಳ್ತಿರ್ತಾರೆ, ನಾನು ಈ ಥರ ರೂಟೀನ್ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು, ಎಲ್ಲ ಕೆಲಸ ಹೇಗೆ ಮಾಡೋದು, ಮಲ್ಟಿಪಲ್ ಅಂತ ಅನ್ಸ್ದಾಗ ನಮ್ಗೆ ಸ್ಟ್ರೆಸ್ ಆಗುತ್ತೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಈ ಟೈಮ್ಗೆ ಇದನ್ನ ಅಂತ ಮಾಡಿದ್ರೆ ನಿಮ್ಗೇನು ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಟಿಪ್ ಆಫ್ ದ ಡೇ ಬಂದು ವರ್ಕೌಟ್. 30 to 40 minutes ಅಟ್ಲೀಸ್ಟ್ ಏನಾದರೂ ವರ್ಕೌಟ್ ಮಾಡಿ, ನಿಮಗೋಸ್ಕರ ಮಾಡಿ. ಯಾಕಂದರೆ ನಾವು ಟೈಮ್ ಕೊಟ್ಕೊಂಡಿಲ್ಲ ಅಂದರೆ ಯಾರು ಕೊಡ್ತಾರೆ? 30 years ಆದಮೇಲೆ ಎಷ್ಟೊಂದು ಹಾಸ್ಪಿಟ್ಲಿಗೆ ಸ್ಪೆಂಡ್ ಮಾಡಬೇಕಾಗತ್ತೆ. ಅದ್ರ ಬದಲು ಇಟ್ಸ್ ಬೆಟರ್ ಇವಾಗ ನೀವು ಡಿಸೈಡ್ ಮಾಡಿ ವರ್ಕೌಟ್ ಮಾಡೋದು. ಆ್ಯಂಡ್ 30 to 40 minutes ಈಸಿಯಾಗಿ ಮಾಡ್ಬೋದು. ಇವತ್ತೇ ನೀವು ನನ್ನ ನೋಡಿದ್ರಿ, ನನಗೆ ಎಷ್ಟೇ ಕೆಲಸ ಇದ್ದರೂ ನಾನು ನನಗೋಸ್ಕರ 30 to 40 minutes ಕೊಟ್ಟು ಕಂಪ್ಲೀಟ್ ಮಾಡಿದೆ. ನಾನು 40 days ಚಾಲೆಂಜ್ನ ಡೈಲಿ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಸ್, ಮಾಡ್ತೀನಿ. ಆ್ಯಕ್ಚುಲಿ ಇದು 45 days ಚಾಲೆಂಜ್, ಬಟ್ 5 days ನಾನು ಡಿಟಾಕ್ಸ್ ಮಾಡಿರೋದ್ರಿಂದ, ಅದು ನನ್ನ ಹರ್ಬಿಲಲ್ಲಿ ಪ್ರೋಗ್ರಾಮ್ ಆಗಿರೋದ್ರಿಂದ ಅದನ್ನು ನಾನು ಪೋಸ್ಟ್ ಮಾಡೋಂಗಿಲ್ಲ. ಸೊ 40 days ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನನ್ನ ವರ್ಕೌಟ್ ರೂಟೀನ್, ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ದೀಪಶ್ರೀ ಲೈಫ್ ಅಟ್ 360.